ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಏನ್ರಿ ದಾಸಪ್ಪ ಇದು? ಯಾವಾಗ ನೋಡಿದ್ರು ಈ ಟ್ರಾನ್ಸ್ಫರ್ ಅರ್ಜಿ ಹಿಡ್ಕೊಂಡು ಬರ್ತೀರಲ್ರಿ ನೀವು? ಅಲ್ಲ, ಸ್ವಲ್ಪನಾದ್ರೂ ನಿಮಗೆ ಬುದ್ಧಿ ಬೇಡವಾ? ಆಪೋಸಿಷನ್ ಪಾರ್ಟಿ ಅವ್ರು ನೋಡಿದ್ರೆ ಈ ಟ್ರಾನ್ಸ್ಫರ್ನ ಒಂದು ದಂಧೆ ಮಾಡ್ಕೊಂಡಿದ್ದಾರೆ ಅಂತ ಆಪಾದನೆ ಮಾಡ್ತಿದ್ದಾರೆ. ಅವ್ರು ಆಪಾದನೆ ಮಾಡೋದಕ್ಕೂ ನೀವು ಈ ಅರ್ಜಿಗಳು ತರೋದಕ್ಕೂ ಸರಿಯಾಗಿದೆ. ಟ್ರಾನ್ಸ್ಫರ್ ಮಾಡಲಿಲ್ಲ ಅಂದ್ರೆ ಗಲಾಟೆ ಮಾಡ್ತೀರಿ. ಸರ್ ಸಾರಿ ಸರ್, ಅವ್ರ ತಾಯಿಗೇನೋ ತುಂಬ ಸೀರಿಯಸ್ ಅಂತೆ. ಈ ತಾಯಿ ಸೀರಿಯಸ್ ಅನ್ನೋದನ್ನ ಕೇಳಿ ಕೇಳಿ ನನ್ನ ತಲೆ ಚಿಟ್ಟಿಡಿದೋಗಿದೆ ರೀ. ತಾಯಿನೇ ಇರೋದಿಲ್ಲ, ಸೀರಿಯಸ್ ಅಂತ ಬರ್ತೀರಿ. ಆಯ್ತು, ಇದೊಂದು ಸಲ ಮಾಡಿಕೊಡ್ತೀನಿ. ಎಷ್ಟು ತಿಂದಿದ್ದೀರಾ? ಅಂಥದ್ದೇನು ಇಲ್ಲ ಸರ್. ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದೀರಾ. ನೋಡಪ್ಪ, ನೀವೇನು ಹೊರಡಿ. ಸರ್, ಹೋಮ್ ಸೆಕ್ರೆಟರಿ ಹಾಗೂ ಪೊಲೀಸ್ DG ಬಂದಿದ್ದಾರೆ ಸರ್. ಹೌದಾ? ಹೌದು ಸರ್. ಅವ್ರನ್ನ ಒಳಗೆ ಬರೀ ಹೇಳು. ಹಾಗೆ ಅಲ್ಲಿರೋರ್ನೆಲ್ಲ ಹೊರಗಡೆ ಕಳಿಸು. ಸರಿ ಸರ್. ಹಾಗಾದ್ರೆ ಕೇಶವಮೂರ್ತಿಗಳ ನೀವು ಹೊರಡಿ, ಆಮೇಲೆ ನೋಡ್ತೀನಿ ನಿಮ್ಮನ್ನು. ನೀನು ಹೊರಡಪ್ಪ. ಹಾಂ, ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಬನ್ನಿ. ಹೋಮ್ ಸೆಕ್ರೆಟರಿಗಳು DG ಅವರೆಲ್ಲ ಒಟ್ಟಿಗೆ ಬಂದಿದ್ದೀರಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಏನೋ ಅರ್ಜೆಂಟಾಗಿ ನೋಡಬೇಕು ಅಂದ್ರಂತೆ? ಸರ್, 2 ವಿಚಾರಗಳಿತ್ತು. ಮೊದಲನೇದು ರಂಜನ್ ಲಾಲ್ ಮಿಶ್ರಾ ಅವ್ರ ಬಗ್ಗೆ. ಏನದು ರಂಜನ್ ಲಾಲ್ ಮಿಶ್ರಾ ಅವ್ರದ್ದು? ಸರ್, ದೇಶಪಾಂಡೆ ಅವ್ರ ಮೇಲೆ ಕೊಲೆ ಕೇಸ್ ಇತ್ತಲ್ಲ, ಅದ್ರ ಜಜ್ಮೆಂಟ್ ಬಂತು, ತಮಗೆ ಗೊತ್ತಿರ್ಬೋದು. ಹಾಂ, ಪೇಪರಲ್ಲಿ ನೋಡಿದೆ. ದೇಶಪಾಂಡೆ ಅವ್ರದ್ದು ಬಿಡುಗಡೆ ಆಯ್ತಂತಲ್ಲ? ಹೌದು ಸರ್, ಅದೇ. ಅದರಲ್ಲಿ ಮಿಶ್ರಾ ಅವ್ರನ್ನ IO ದುರ್ಗೋಜಿ ಕೆಂಡ್ವಾಡ ಮತ್ತು ಇನ್ನೂ 3 ಜನನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಂ, ಗೊತ್ತು. ಅವರು ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ರು ಅಂತ ಹೇಳಿ ಜಡ್ಜ್ ಸಾಹೇಬ್ರು ಅವ್ರನ್ನ ಕೋರ್ಟ್ನಲ್ಲಿ ಅರೆಸ್ಟ್ ಮಾಡಿಸಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಅವ್ರಿಗೆ ಬೇಲ್ ಸಿಕ್ತಾ? ಇಲ್ಲ ಸರ್, ಬೇಲ್ ಸಿಕ್ಕಲಿಲ್ಲ. ಮತ್ತೆ ಈಗ ಜಜ್ಮೆಂಟಲ್ಲಿ ಒಂದು ಫೈಂಡಿಂಗ್ ಮಾಡಿದ್ದಾರೆ ಜಡ್ಜ್ ಸಾಹೇಬರು. ಏನಂತೆ? ರಾಜು ಕೊಲೆನ ದೇಶಪಾಂಡೆ ಅವರು ಮತ್ತು ಮಿಕ್ಕ ಆರೋಪಿಗಳು ಮಾಡಿಲ್ಲ, ರಂಜನ್ ಲಾಲ್ ಮಿಶ್ರಾ, ದುರ್ಗೋಜಿ ಕೆಂಡ್ವಾಡ ಮತ್ತು ಇನ್ನೂ 3 ಜನ ಸೇರಿ ಮಾಡಿದ್ದಾರೆ, ಇದು ಸ್ಪಷ್ಟವಾಗಿದೆ ಅಂತ ಬರೆದಿದ್ದಾರೆ. ಓಹ್, ಅದಕ್ಕೆ ಸರ್, ಕಾನೂನಿನ ಪ್ರಕಾರ ಆ ಕೇಸಲ್ಲಿ CRPCನಲ್ಲಿ ಮಿಶ್ರಾ ಮತ್ತು ಇತರರಿಗೆ ಶಿಕ್ಷೆ ಕೊಡೋದು ಸಾಧ್ಯ ಇರಲಿಲ್ಲ ಸರ್. ಅದಕ್ಕೆ ಸರ್ಕಾರ ಪ್ರತ್ಯೇಕವಾದ ತನಿಖೆ ಮಾಡಿ ಪ್ರತ್ಯೇಕವಾಗಿ ಮೊಕದ್ದಮೆ ಹೂಡಬೇಕು ಅಂತ ಒಂದು ಅಬ್ಸರ್ವೇಷನ್ ಮಾಡಿದ್ದಾರೆ ಸರ್. ಆ ತೀರ್ಪಿನ ಕಾಪಿನ ನಮ್ಮ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದಾರೆ. ಅಂದರೆ ನಾವೀಗ ಮಿಶ್ರಾ ಅವ್ರ ಮೇಲೆ ಪ್ರತ್ಯೇಕವಾದ ಒಂದು ಕೊಲೆ ಮೊಕದ್ದಮೆ ಹಾಕಬೇಕಾಗತ್ತೆ. ಸರ್, ದಿ ಪಾಯಿಂಟ್ ಇಸ್ ವೆರಿ ಡೆಲಿಕೇಟ್. ಕಾನೂನು ಪ್ರಕಾರ ನೀವು ಮಾಡಲೇಬೇಕು ಅಂತ ನ್ಯಾಯಾಂಗ ಹೇಳಿಲ್ಲ ಸರ್. ಇಟ್ ಈಸ್ ನಾಟ್ ಎ ಡೈರೆಕ್ಷನ್. ಅದು ಡೈರೆಕ್ಷನ್ ಆಗಿಲ್ಲದೆ ಇರೋದ್ರಿಂದ ಇಟ್ ಈಸ್ ಲೆಫ್ಟ್ ಟು ದಿ ಡಿಸ್ಕ್ರಿಷನ್ ಆಫ್ ದಿ ಗೌರ್ಮೆಂಟ್ ಅಂತ ನಾವು ತಿಳ್ಕೊಬೋದು ಸರ್. ಏನು ಮಾಡೋದು ಸರ್? ಇದರಲ್ಲಿ ಒಂದು ಧರ್ಮ ಸಂಕಟ ಇದೆ. ನಿಮಗೂ ಗೊತ್ತಿರಬಹುದು. ರಾಜೇಂದ್ರ ಪಾಂಡೆ ಇದನ್ನೆಲ್ಲೋ ಹೊರಗಡೆ ಹೇಳೋದಕ್ಕೆ ಹೋಗಬೇಡಿ. ರಂಜನ್ ಲಾಲ್ ಮಿಶ್ರಾ ಇಸ್ ಎ ಪರ್ಸನಲ್ ಫ್ರೆಂಡ್ ಆಫ್ ಮೈನ್. ನನಗೆ ಭಾಳ ಆಪ್ತರು. ನಮ್ಮಲ್ಲಿ ಅನೇಕ ಜನ MLAಗಳಿಗೆ ಅವರು ಫಂಡ್ ಮಾಡಿದ್ದಾರೆ. ಹೀಗಿರೋವಾಗ ಪ್ರತ್ಯೇಕವಾದ ತನಿಖೆ ನಡೆಸಿ ಅವರ ಮೇಲೆ ಮೊಕದ್ದಮೆ ಹಾಕೋದು ನನಗೆ ಸ್ವಲ್ಪ ಕಷ್ಟ ಆಗಬಹುದು. ನೀವೇ ಹೇಳಿ, ಏನು ಮಾಡಲಿ? ಸರ್, ಇದರಲ್ಲಿ ನಾನು ಏನು ಹೇಳೋದಕ್ಕೂ ಶಕ್ತ ಅಲ್ಲ ಸರ್. ತಾವು ಹೋಮ್ ಮಿನಿಸ್ಟರ್ ಕೂಡ ಆಗಿರೋದ್ರಿಂದ
ತಮ್ಮ ಗಮನಕ್ಕೆ ಇದನ್ನು ತರೋದು ನನ್ನ ಕರ್ತವ್ಯ. ನನ್ನ ಪರ್ಸನಲ್ ಒಪಿನಿಯನ್ ಕೇಳೋದಾದರೆ, ಅವ್ರಗಳ ಮೇಲೆ ಜಜ್ಮೆಂಟಲ್ಲಿ ಈ ಥರ ಅಬ್ಸರ್ವೇಷನ್ ಇರೋದ್ರಿಂದ ಪ್ರತ್ಯೇಕವಾಗಿ ಅವ್ರ ಮೇಲೆ ತನಿಖೆಗೆ ಆರ್ಡರ್ ಮಾಡಿ ಇನ್ನೊಂದು ಮೊಕದ್ದಮೆ ಹೂಡಿದರೆ ಜನಗಳಿಗೆ ತಮ್ಮ ಮೇಲೆ ವಿಶ್ವಾಸ ಬರುತ್ತೆ ಸರ್. ಮತ್ತು ಈ ಥರ ಮಾಡೋದ್ರಿಂದ ಎಥಿಕಲಿ ಇದು ಸರಿ ಅನ್ನೋದು ನನ್ನ ಅಭಿಪ್ರಾಯ. ಎಥಿಕಲಿ ಅನ್ನೋದನ್ನು ಬಿಟ್ಬಿಡ್ರಿ. ಎಲ್ಲಿದೆ ರೀ ಎಥಿಕ್ಸು? ಆಯಿತು, ನನಗೆ 2 ದಿನ ಟೈಮ್ ಕೊಡಿ. ಏನು ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ. ಸರಿ ಸರ್. ಸರ್, ಇನ್ನೊಂದು ವಿಚಾರ ಹೇಳಿ. ಸರ್, ಹಿಂದೆ ಧವಳಗಿರಿ ಹತ್ರ ಹರ್ಷವರ್ಧನ್ ಅವರು ಕೆಲವು ಜಮೀನನ್ನ ಅಕ್ವೈರ್ ಮಾಡಿಕೊಂಡ್ರು ತಮ್ಮ ಯಾವುದೋ ಒಂದು ಕಂಪನಿಗೋಸ್ಕರ ಅಂತ. ಆಮೇಲೆ COI ಅಂತ ಯಾವುದೋ ಜರ್ಮನ್ ಕಂಪನಿಗೆ ಅದನ್ನು ಮಾರಿಬಿಟ್ರು. ಹೌದು, ಗೊತ್ತು. ಅದಕ್ಕೆ ಮುಂಚೆ 3 ಲಕ್ಷ ಕಾಂಪನ್ಸೇಷನ್ ಅನೌನ್ಸ್ ಮಾಡಿದ್ರಂತೆ ಸರ್ ಅಕ್ವೈರ್ ಮಾಡಿದಾಗ. ಅದು ಸಾಲದು ಅಂತ ರೈತರು ಗಲಾಟೆ ಮಾಡಿದಾಗ ಆವಾಗಿನ ಚೀಫ್ ಮಿನಿಸ್ಟರು ತಾವು ಇಂಟರ್ವ್ಯೂನ್ ಆಗಿ ರೈತರದೊಂದು ಮೀಟಿಂಗ್ ಕರೆಸಿ ತಲಾ 10 ಲಕ್ಷ ರೂಪಾಯಿ ಒಬ್ಬೊಬ್ಬ ರೈತರಿಗೂ ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರಂತೆ ಸರ್. ಹೌದು ರೀ. ಅದು ರೈತರಿಗೆ ಸಂದಾಯ ಆಗಿಲ್ವಂತೆ. ಹರ್ಷವರ್ಧನ್ ಅವ್ರಿಗೆ ಕೇಳಿದಾಗ ಅದಕ್ಕೆ ನಾನು ಜವಾಬ್ದಾರನಲ್ಲ, ನಾನು ಆ ಕಂಪ್ನಿನ ಬೇರೆಯವ್ರಿಗೆ ಮಾರ್ಬಿಟ್ಟಿದ್ದೀನಿ ಅಂತ ಹೇಳ್ತಾರಂತೆ. ಕೊಂಡ್ಕೊಂಡಿರೋ ಜರ್ಮನ್ ಕಂಪನಿಯವ್ರನ್ನ ಕೇಳಿದಾಗ ತಾವು ಅದಕ್ಕೆ ಜವಾಬ್ದಾರರಲ್ಲ ಅಂತ ಹೇಳ್ತಾರಂತೆ. ಗೌರ್ಮೆಂಟ್ನವ್ರಿಗೆ ಕೇಳಿದ್ರೆ ಹರ್ಷವರ್ಧನ್ ಅವರೇ ಅದನ್ನು ಕೊಡಬೇಕಾಗಿರೋದು, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರಂತೆ ಸರ್. ಹೌದು, ಆ ವಿಚಾರ ಎಲ್ಲ ನನಗೆ ಗೊತ್ತು. ಮುಂದಿಂದ ಹೇಳಿ. ಸರ್, CSP ಅವರೀಗ ತಮ್ಮ ಮೇಲೆ ಮತ್ತು ಹರ್ಷವರ್ಧನ್ ಮೇಲೆ ರೈತರಿಗೆ ಫ್ರಾಡ್ ಆಗಿದೆ ಅಂತ ಹೇಳಿ ಧವಳಗಿರಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಪ್ರೈವೇಟಾಗಿ ಕ್ರಿಮಿನಲ್ ಕಂಪ್ಲೇಂಟ್ ಕೊಡ್ತೀವಿ, ಸ್ಯಾಂಕ್ಷನ್ ಕೊಡಿ ಅಂತ ಸರ್ಕಾರದ ಹತ್ರ ಅನುಮತಿ ಕೇಳಿದ್ದಾರೆ ಸರ್. ಸರ್, ಮಂತ್ರಿಗಳ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡಬೇಕಾದ್ರೆ ಗವರ್ನರ್ ಅವರು ಅನುಮತಿ ಕೊಡಬೇಕಾಗುತ್ತೆ ಈ ಥರ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ. ಈಗ ಈ ಫೈಲ್ನ ನನ್ನ ಹತ್ರ ಕಳಿಸಿದ್ದಾರೆ ಸರ್. ನಾನೀಗ ಅದನ್ನು ಗವರ್ನರ್ಗೆ ಫಾರ್ವರ್ಡ್ ಮಾಡಬೇಕು ವಿತ್ ರೆಕಮೆಂಡೇಶನ್. ಆ CSPಗೆ ಏನಾದರೂ ಮಾಡ್ಬೇಕ್ರಿ. ಬಹಳ ತರಲೆ ಆಗ್ಬಿಟ್ಟಿದ್ದಾನೆ. ಸರಿ, 1 ವಾರ ಬಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಅಷ್ಟರಲ್ಲಿ ಹರ್ಷವರ್ಧನ್ ಅವ್ರ ಹತ್ರನೂ ಮಾತಾಡಿರ್ತೀನಿ. ಸರಿ ಸರ್, ನಾನಿನ್ನು ಹೊರಡ್ತೀನಿ. ಸರ್, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಮಾತಾಡಿ. ನಿನ್ನೆ ರಾತ್ರಿ ದೇವಸಾಗರದ ಹತ್ರ ಕೆಲವು ಡೆವಲಪ್ಮೆಂಟ್ಸ್ ಆಗಿದೆ. ಏನು ಡೆವಲಪ್ಮೆಂಟ್ಸು? ಸರ್, ಅಲ್ಲಿ ಜೆಟ್ರಾನ್ ಅನ್ನೋ ಕಂಪ್ನಿಗೆ ಮಿನಿ ಅಟಾಮಿಕ್ ಎನರ್ಜಿ ಪ್ಲಾಂಟ್ ಹಾಕೋದಕ್ಕೆ ಸರ್ಕಾರ 300 ಎಕರೆ ಜಮೀನು ಅಕ್ವೈರ್ ಮಾಡಿತ್ತು ಸರ್. ಸರ್, ಈಗ ಅವ್ರಿಗೆ ಪರ್ಮಿಷನ್ ಕೊಟ್ಟು ಅವ್ರ ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆದರೆ ರೈತರು ಬಿಡ್ತಾ ಇಲ್ಲ. ರೈತರು, ಪರಿಸರವಾದಿಗಳು ಎಲ್ಲ ಒಟ್ಟಾಗ್ಬಿಟ್ಟಿದ್ದಾರೆ. ನಿರ್ಮಲಾ ಕೊಂಡಳ್ಳಿ ಸರ್, ಪ್ರಭಾಕರ್ ಗೌಡ ಕೊಂಡಳ್ಳಿ ಅವ್ರ ಮಗಳು, ಅವಳೇ ಇನಿಷಿಯೇಟಿವ್ ತಗೊಂಡು ರೈತರನ್ನ ಎತ್ಕಟ್ಟಿ ಗಲಾಟೆ ಮಾಡಿಸ್ತಾ ಇದ್ದಾಳೆ ಸರ್. ನಿನ್ನೆ ಮಧ್ಯಾಹ್ನ MD ಕಾರ್ನ ಮತ್ತೆ ಇನ್ಸ್ಟಾಲ್ಡ್ ಎಕ್ವಿಪ್ಮೆಂಟ್ಸ್ನೆಲ್ಲ ಡೆಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ ಸರ್. ಆಮೇಲೆ ಪೊಲೀಸ್ನವ್ರು ಏನು ಆಕ್ಷನ್ ತಗೊಳ್ಳಿಲ್ವಾ? ಸರ್, ಸುಮಾರು 2,000 ಜನ ರೈತರು ಸೇರಿದ್ರಂತೆ. ಪೊಲೀಸ್ನವರು ಕಮ್ಮಿ ಇದ್ರು, ಲಾಠಿ ಚಾರ್ಜ್ ಜಗ್ಲಿಲ್ಲ ಸರ್. ಸರ್, ರೈತ ಸಂಘದವ್ರ ಮೇಲೆ ಗೋಲಿಬಾರ್ ಮಾಡಬಾರ್ದು ಅಂತ ಹಿಂದಿನ ಚೀಫ್ ಮಿನಿಸ್ಟರ್ ಶಿವಕೃಷ್ಣ ದೇಸಾಯಿ ಅವರು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು. ಹಾಗಾಗಿ ನಾವು ಅವ್ರ ಮೇಲೆ ಗೋಲಿಬಾರ್ ಮಾಡೋಕ್ಕಾಗಲಿಲ್ಲ ಸರ್.
ಈಚೀಚೆಗೆ ಈ ಗಲಾಟೆ ಪ್ರತಿಭಟನೆಗಳು ಜಾಸ್ತಿ ಆಗ್ತಾ ಇದೆ ಸರ್. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ದಿನ ಇವೆಲ್ಲ ಏನೂ ಇರಲಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ಗೂ ಸ್ವಲ್ಪ ನೆಮ್ಮದಿ ಇತ್ತು. ಆದರೆ ಮತ್ತೆ ಇವೆಲ್ಲ ತಲೆ ಎತ್ತುತ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ದಾವಣಗೆರೆಯಲ್ಲಿ ಗಲಾಟೆ ಮಾಡಿಸ್ತಾ ಇರೋದು ಕೂಡ ಇದೇ ನಿರ್ಮಲಾ ಕೊಂಡಳ್ಳಿ ಅವ್ರು ತಾನೆ? ಹೌದು ಸರ್, ಅವರೇನೆ. ಎಲ್ಲ ಕಡೆ ಗಲಾಟೆ ಮಾಡಿಸ್ತಾ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾಳೆ. ಡಿ ಜಿ ಸಾಹೇಬ್ರೆ, ಆ ಬಾಗಿಲು ಹಾಕ್ಬಿಟ್ಟು ಸ್ವಲ್ಪ ಇಲ್ಲಿ ಬನ್ನಿ. ಸರ್, ನೀವು ನಿರ್ಮಲಾ ಕೊಂಡಳ್ಳಿನ ಅರೆಸ್ಟ್ ಮಾಡಿ ಎನ್ಕೌಂಟರ್ನಲ್ಲಿ ಮುಗಿಸ್ಬಿಟ್ರೆ? ಸರ್, ಹೌದ್ರಿ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ತಪ್ಪುತ್ತೆ, ರಾಜ್ಯದ ಅಭಿವೃದ್ಧಿಗೆ ಅಡ್ಡಿ ಬರೋದು ತಪ್ಪುತ್ತೆ. ಇಲ್ಲ ಸರ್, ತಾವು ಆ ರೀತಿ ಯೋಚನೆ ಮಾಡಬಾರ್ದು. ನಾವು ಅದನ್ನು ಬೇರೆ ರೀತಿ ಹ್ಯಾಂಡಲ್ ಮಾಡೋಣ. ಶಿ ಇಸ್ ನಾಟ್ ಆ್ಯಂಟಿ ಸೋಷಿಯಲ್. ನೀವು ಹೇಳಿದಾಗ ಮಾಡಿದ್ರೆ ಕೆಟ್ಟ ಹೆಸರು ಬರುತ್ತೆ ಸರ್. ಅದೊಂದು ಬೇಡಿ, ರಿಕ್ವೆಸ್ಟ್ ಮಾಡ್ಕೋತೀನಿ. ಸರಿ, ನೀವೇನು ಹೊರಡಿ. ಎಸ್ ಸರ್. ಶಮಿ, ಶಮಿ, ಊಟ ಮಾಡು ಬಾಕಂದ. ಬೇಡ, ನನ್ನ ಮೇಲೆ ಕೋಪನಾ? ನೋಡು ಶಮಿ, ನಾನು ನಿನ್ನ ಮೇಲೆ ರೇಗಿದ್ದಕ್ಕೆ ತುಂಬ ಸಾರಿ ಕಣೋ. ನೋಡು ಅಕ್ಕ, ನೀನು ನನ್ನ ಮೇಲೆ ಎಷ್ಟು ಬೇಕಾದ್ರೂ ರೇಗು, ಆದರೆ ನೀನು ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಅಂತ ನಿಂಗೆ ಗೊತ್ತಲ್ವಾ? ಬರೀ ರೇಗಿದ್ದಿದ್ರೆ ಪರವಾಗಿಲ್ಲ ಕಣೋ, ಆದರೆ ರೇಗಿದ್ದು ಯಾವ ವಿಚಾರಕ್ಕೆ ಅನ್ನೋದು ಮುಖ್ಯ ಅಲ್ವಾ? ಅದಕ್ಕೆ ನಾನು ನಿನ್ನ ಹತ್ರ ಸಾರಿ ಕೇಳ್ತಿರೋದು. ಇಲ್ಲ ಅಕ್ಕ, ನೀನು ಸಾರಿ ಕೇಳಬೇಡ. ತಪ್ಪೆಲ್ಲ ನಂದೆ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿರ್ಧಾರಕ್ಕ? ಏನದು? ನಾನು ಇನ್ಮೇಲಿಂದ ಮನೆ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಅಕಸ್ಮಾತ್ ಹೋದ್ರೂ ನಿಮ್ಗಳ ಜೊತೆನೇ ಬರ್ತೀನಿ. ಒಬ್ಬಳೇ ಎಲ್ಲೂ ಓಡಾಡೋದಿಲ್ಲ. ಹಾಗೆ ನಿಮಗೂ ನೆಮ್ಮದಿ, ನನಗೂ ನೆಮ್ಮದಿ. ಯಾಕೆ ಪುಟ್ಟ ಹಾಗೆಲ್ಲ ಮಾತಾಡ್ತಾ ಇದೆಯಾ? ನನಗೆ ಬುದ್ಧಿ ಬರಲಿ ಅಂತನಾ? ಇಲ್ಲ, ನನ್ನ ಮೇಲೆ ಯಾರು ಯಾವ ರೀತಿಯೂ ಸಂಶಯ ಪಡಬಾರ್ದು. ಅದಕ್ಕೆ
ಶಮಿ ನಿನ್ನ ಮೇಲೆ ಸಂಶಯ ಪಡಲಿಲ್ಲ ನಾನು. ಮತ್ತೆ ಇವತ್ತು ನೀನು ನನ್ನ ಬೈದಿದ್ರೆ ಹಿಂದಿನ ಉದ್ದೇಶ ಏನಕ್ಕ? ನೀನು ನನ್ನ ಬಗ್ಗೆ ಹೀಗೆಲ್ಲ ಮಾತಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಮಾಲ್ತಿ ಅದಕ್ಕೆ ನನ್ನನ್ನು ಏನೇನೋ ಬೈಯೋರು, ನಂಗೆ ಆ ಕೋಪ ಬರ್ತಿತ್ತು, ಸುಮ್ಮನಾಗ್ಬಿಡ್ತಿದ್ದೆ. ಆದರೆ ಇವತ್ತು ನೀನೇ ಹೀಗೆಲ್ಲ ನನ್ನ ಬಗ್ಗೆ ಮಾತಾಡಿದ್ಯಲ್ಲ, ನನಗೆ ನನ್ನ ಬಗ್ಗೆನೇ ಅಸಹ್ಯ ಶುರುವಾಗ್ಬಿಟ್ಟಿದೆ. ನನಗಿದೆಲ್ಲ ಬೇಕಿತ್ತ ಅನಿಸ್ತಿದೆ. ನೋಡು ಶಮಿ, ಮನೆಗೆ ಬಗ್ಗೆ ಬಂದಿರೋ ಹಿಂದೆ ಆಗಲಿ, ನೀ ನನ್ನಿಂದ ವಿಷಯ ಮುಚ್ಚಿಟ್ಟಿದ್ರ ಹಿಂದೆ ಆಗಲಿ, ನಿನ್ನ ಪಾತ್ರ ಏನೂ ಇಲ್ಲ ಅಂತ ನನಗೆ ಗೊತ್ತು ಪುಟ್ಟ. ಗೊತ್ತಿತ್ತಾ ಅಥವಾ ಇವಾಗ ಗೊತ್ತಾಯ್ತಾ ಅಕ್ಕ? ಏನು ಹಾಗಂದ್ರೆ? ನನ್ನ ಬಗ್ಗೆ ನಿನಗೆ ಗೊತ್ತಿತ್ತು ಅಥವಾ ಗೊತ್ತಿರಲಿಲ್ವೋ ಅನ್ನೋದೇ ನನಗೆ ಕಾಡ್ತಿರೋ ವಿಚಾರ ಅಕ್ಕ. ಇಂಥ ವಿಚಾರಗಳಲ್ಲಿ ನನ್ನ ಬಗ್ಗೆ ಒಂದು ಕ್ಷಣನೂ ನಿನಗೆ ಸಂಶಯ ಬರಬಾರ್ದಿತ್ತಲ್ವ, ಕೋಪನೂ ಬರಬಾರ್ದಿತ್ತಲ್ವ. ಆದರೆ ಯಾಕೆ ಹೀಗಾಯಿತು? ನಂಬಿಕೆನೇ ಕಳ್ಕೊಳ್ಳೋ ಅಂಥದ್ದು ನಾನು ಏನು ಮಾಡಿದ್ದೀನಕ್ಕ? ಶಮಿ ಪುಟ್ಟ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ ಕಣೋ. ನೋಡು, ನನಗೆ ಯಾವತ್ತಾದರೂ ನಿನ್ನ ಮೇಲೆ ಸಂಶಯ ಬರೋದಕ್ಕೆ ಸಾಧ್ಯನಾ ಹೇಳು? ನಾನು ಸಂಶಯದಿಂದ ಅಲ್ಲ ವಿಚಾರಿಸಿದ್ದು, ಆತಂಕದಿಂದ. ಸಂಶಯಕ್ಕೂ ಆತಂಕಕ್ಕೂ ತುಂಬ ವ್ಯತ್ಯಾಸ ಇದೆ ಪುಟ್ಟ. ಸಂಶಯ ಅಂದರೆ ನನ್ನ ಬಗ್ಗೆ ಆಲ್ರೆಡಿ ನಂಬಿಕೆ ಕಳ್ಕೊಂಡು ಅಸಹಾಯಕತೆಯಿಂದ ಹುಟ್ಟೋದು. ಆತಂಕ ನನ್ನ ಬಗ್ಗೆ ನಂಬಿಕೆನೇ ಇಲ್ಲದೆ ನಾನು ಕೆಟ್ಟ ದಾರಿ ಹಿಡಿತೀನೇನೋ ಅನ್ನೋ ವಿಷಯದಿಂದ ಬರೋದಲ್ವಾ. ಸಂಶಯ, ಆತಂಕ ಬೇರೆ ಬೇರೆ ಇರ್ಬೋದು, ಆದರೆ ಅವೆರಡರ ಹಿಂದೆ ಇರೋ ಯೋಚನೆ ನನ್ನ ಬಗ್ಗೆ ನೆಗೆಟಿವ್ ಆಗೇ ಅಲ್ವಾ ಅಕ್ಕ? ಸಂಶಯ ಅಪನಂಬಿಕೆಯಿಂದ ಹುಟ್ಕೋಬಹುದೇನೋ, ಆದರೆ ಆತಂಕ ಹುಟ್ಕೊಳ್ಳೋದು ಪ್ರೀತಿಯಿಂದ, ನಮ್ಮವ್ರಿಗೆ ತೊಂದರೆ ಆಗದೇ ಇರಲಿ ಅನ್ನೋ ಭಯದಿಂದ. ನನಗೆ ನಿನ್ನ ಬಗ್ಗೆ ನಂಬಿಕೆ ಇದೆ ಶಮಿ, ಆದರೆ ಈ ಕಾಲದ ಬಗ್ಗೆ ನನಗೆ ನಂಬಿಕೆ ಬರೋದಕ್ಕೆ ಹೇಗೆ ಸಾಧ್ಯ ಹೇಳು? ನಿನ್ನ ವಯಸ್ಸೇ ಅಂಥದ್ದು, ತುಂಬ ಸೂಕ್ಷ್ಮವಾದ್ದು. ಈ ವಯಸ್ಸಿನಲ್ಲಿ ನಮ್ಗೆ ಗೊತ್ತಿಲ್ಲದೆ ಆಗೋ ಒಂದು ಸಣ್ಣ ತಪ್ಪು ಕೂಡ ನಮ್ಮ ಮನಸ್ಸಿನ ಮೇಲೆ ದೊಡ್ಡ ಗಾಯಗಳನ್ನು ಮಾಡಿಬಿಡುತ್ತೆ. ಆ ಗಾಯದ ನೋವನ್ನು ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ ಪುಟ್ಟ. ಅದಕ್ಕೆ ಆ ನೋವು ನಿನ್ನ ಪಾಲಿಗೆ ಬರದೇ ಇರಲಿ ಅಂತಾನೆ ನಾನು ಆತಂಕ ಪಟ್ಕೊಂಡಿದ್ದು. ನನಗೆ ನಿನ್ನ ಬಗ್ಗೆ ನಂಬಿಕೆ ಇರ್ಬೋದು ಶಮ್ಮಿ, ಆದರೆ ಪರಿಸ್ಥಿತಿ ಸಂದರ್ಭ ಹೀಗೆ ಇರುತ್ತೆ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಹೇಳು? ನಿನಗದು ಯಾವುದೋ ಹುಡುಗ ತೊಂದರೆ ಕೊಡ್ತಿರೋದು ನಿಜ ಇರಬಹುದು, ಆದರೆ ಅದು ಬೇರೆಯವ್ರ ಬಾಯಿಗೆ ತಲುಪೋ ಹೊತ್ತಿಗೆ ಅದು ಪಡ್ಕೊಳ್ಳೋ ರೂಪನೇ ಬೇರೆ. ನನ್ನ ತಂಗಿ ಬೇರೆಯವ್ರ ನಾಲ್ಗೆ ಚಪ್ಪಲಕ್ಕೆ ತುತ್ತಾಗೋದು ಬೇಡ ಅಂತ ನಾನು ಇಷ್ಟೆಲ್ಲ ಆತಂಕ ಪಟ್ಕೊಂಡೆ ಪುಟ್ಟ. ನೀನೇ ನೋಡು, ಮನೆಯವಳೇ ಆಗಿದ್ದು ಮಾಲ್ತಿ ನಿನ್ನ ಬಗ್ಗೆ ಹೇಗೆಲ್ಲ ಮಾತಾಡಿದ್ಲು ಅಂತ ನೀನೇ ನೋಡಿದ್ಯಲ್ಲ. ಅಂಥದ್ರಲ್ಲಿ ಹೊರಗಿನವರು ನಿನ್ನ ಬಗ್ಗೆ ಏನೇನು ಮಾತಾಡ್ಬೋದು ನೀನೇ ಯೋಚನೆ ಮಾಡಿ ನೋಡು. ನೀ ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ ಅಕ್ಕ, ಆದರೆ ಬೇರೆಯವ್ರು ಮಾತಾಡ್ತಾರೆ ಅಂತ ನಾವು ಸುಮ್ಮನೆ ಬಿಡೋಕ್ಕಾಗತ್ತಾ? ನಮಗೆ ಹೆಂಗೆ ಬೇಕೋ ನಾವು ಯಾವತ್ತೂ ಇರೋಕ್ಕಾಗದೇ ಇಲ್ವಾ ಅಕ್ಕ? ನಾವು ಬದುಕೋ ಸಮಾಜದಲ್ಲಿ ಶಾಂತಿ ಬೇಕು ಅಂದರೆ
ನಾವು ಘರ್ಷಣೆಗಳನ್ನು ಅವಾಯ್ಡ್ ಮಾಡ್ಕೋಬೇಕು. ಘರ್ಷಣೆಗಳನ್ನು ಅವಾಯ್ಡ್ ಮಾಡ್ಕೋಬೇಕು ಅಂದರೆ ಸಮಾಜಕ್ಕೆ ಸರಿಯಾಗಿ ನಾವು ಕೆಲವೊಂದು ಕಾಂಪ್ರಮೈಸ್ಗಳನ್ನು ಮಾಡಿಕೊಳ್ಳೇಬೇಕು ಪುಟ್ಟ. ಅಕ್ಕ ಆಗಿ, ಅಮ್ಮ ಆಗಿ ನಿನ್ನ ಬಗ್ಗೆ ನನಗೆ ಇನ್ಸೆಕ್ಯೂರಿಟಿ ಇರೋದು ತುಂಬ ಸಹಜ ಪುಟ್ಟ. ನೀನು ಸರಿಗಿರ್ಬೋದು ಶಮ್ಮಿ, ಆದರೆ ನಿನ್ನ ಜೊತೆಲಿರೋರೆಲ್ಲ ಸರಿ ಇರಲೇಬೇಕು ಅಂತೇನೂ ಇಲ್ವಲ್ಲ. ನೀನು ನಂಬಿರೋ ಜನ ಹಾಗೇ ಇರಬೇಕು ಅಂತೇನೂ ಇಲ್ವಲ್ಲ. ಅವ್ರು ಬದಲಾದರೆ ನಿನ್ನ ಗತಿ ಏನೋ? ವಯಸ್ಸಿನ ಜೊತೆಗೆ ನಮ್ಮನ್ನು ಕಾಡೋದಕ್ಕೆ, ನಮ್ಮ ನೆಮ್ಮದಿನ ಹಾಳು ಮಾಡೋದಕ್ಕೆ ಅಂತ ನಮ್ಮ ಸುತ್ತ ಕೆಲವು ಶಕ್ತಿಗಳು ಹುಟ್ಟು ನಿಂತ್ಕೊಳ್ತವೆ. ಅಂಥ ಶಕ್ತಿಗಳನ್ನು ಹೊಡೆದು ಓಡಿಸೋದಕ್ಕೆ ನನಗೊಬ್ಬಳಿಗೆ ಶಕ್ತಿ ಇಲ್ಲ. ಅರ್ಥ ಮಾಡ್ಕೊ ಶಮ್ಮಿ. ನನಗೆ ನಿನ್ನ ಮೇಲೆ ಕೋಪ ಬಂದಿದ್ದು ನನ್ನ ಅಸಹಾಯಕತೆಯಿಂದ, ನಿನ್ನ ಮೇಲಿನ ಅಪನಂಬಿಕೆಯಿಂದ ಅಲ್ಲ ಪುಟ್ಟ. ಶಮ್ಮಿ, ನನಗೆ ನಿನ್ನ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡೋದನ್ನು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಆಲ್ತಿನೇ ಇರ್ಬೋದು, ಬೇರೆ ಯಾರೇ ಇರ್ಬೋದು. ನಿನಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಅಮ್ಮನಾಗಿ ಆದಷ್ಟು ಒಳ್ಳೆ ಜೀವನ ನನಗೆ ಕೊಟ್ಟಿದ್ದೀನಿ ಅನ್ನೋ ಹೆಮ್ಮೆ ನನಗಿದೆ. ಆದರೆ ಯಾವತ್ತೂ ಹೇಳಿರಲಿಲ್ಲ. ಈಗ ಹೇಳ್ತಿದ್ದೀನಿ. ನನಗೆ ನಿನ್ನ ಬಗ್ಗೆ, ಶಶಿ ಬಗ್ಗೆ, ಕಲ್ಯಾಣಿ ಬಗ್ಗೆ ಹೆಮ್ಮೆ ಇದೆ, ತುಂಬ ಹೆಮ್ಮೆ ಇದೆ ಪುಟ್ಟ. ಪಾಪ, ಚಿಕ್ಕ ವಯಸ್ಸಲ್ಲೇ ಸಾಕಷ್ಟು ಜೀವನ ನೋಡಿದ ಮಕ್ಕಳು ನೀವು. ಯಾವತ್ತೂ ಅಮ್ಮನ ಕೊರತೆ ನಿಮ್ಮನ್ನು ಕಾಡಬಾರ್ದು ಅಂತ ಹಗಲು ಎರಳು ತುಂಬ ಒದ್ದಾಡಿದ್ದೀನಿ. ಅಂಥದ್ರಲ್ಲಿ ಅಮ್ಮನಾಗಿ ನಿನ್ನ ಬಗ್ಗೆ ಆತಂಕ ಪಟ್ಕೊಂಡು ತಲೆ ಕೆಟ್ಟು ನಿನಗೆ 4 ಮಾತು ಹೇಳೋ ಹಕ್ಕು ನನಗಿಲ್ವಾ ಶಮ್ಮಿ? ಖಂಡಿತ ಇದೆ ಅಕ್ಕ. ನೀನಲ್ಲದೆ ಇನ್ಯಾರಿದ್ದಾರೆ ಹೇಳು ನನ್ನ ಬುದ್ಧಿ ಹೇಳೋಕ್ಕೆ? ನನಗೂ ನಿನ್ನ ಮೇಲೆ ಕೋಪ ಬರಲಿಲ್ಲ ಅಕ್ಕ. ಅಸಹಾಯಕತೆ ಕಾಡೋದಕ್ಕೆ ಶುರು ಮಾಡ್ತು. ಈ ಹುಡುಗ ಯಾಕೆ ಹೀಗೆ ನಂಗೆ ತೊಂದರೆ ಕೊಡ್ತಿದ್ದಾನೆ? ನನ್ನ ಪಾಡಿಗೆ ನಾನಿದ್ದೆ. ನನಗಿದೆಲ್ಲ ಬೇಕಿತ್ತ ಅನ್ಸೋದಕ್ಕೆ ಶುರು ಆಗ್ಬಿಟ್ಟಿದೆ. ನೋಡಕ್ಕ, ನನ್ನ ಎಲ್ಲ ಅಚೀವ್ಮೆಂಟ್ಸ್ಗಿಂತನೂ ನಿನ್ನ ಸಂತೋಷನೇ ನನಗೆ ತುಂಬ ಮುಖ್ಯ. ಆ ಬೊಕ್ಕೆ ವಿಚಾರ ಮುಚ್ಚಿಟ್ಟಿದ್ದಕ್ಕೆ ಸಾರಿ. ಮಾಲ್ತಿ ಅತ್ತಿಗೆಯಿಂದ ಏನೇನೋ ಮಾತು ಕೇಳಬೇಕಾಯ್ತು, ಅದಕ್ಕೂ ಸಾರಿ. ನನ್ನಿಂದ ನಿಂಗೆ ಭಯ ಆತಂಕ ಎಲ್ಲ ಆಯಿತು, ಅದಕ್ಕೂ ಸಾರಿ. ಬೇಡ ಪುಟ್ಟ, ಪ್ಲೀಸ್ ಸಾರಿ ಕೇಳಬೇಡ. ಪಾಪ, ನಿನಗಿದರಿಂದ ಎಷ್ಟು ಎಫೆಕ್ಟ್ ಆಗಿದೆ ಅಂತ ನನಗೂ ಗೊತ್ತು. ಹೇಳೋದು ಸುಲಭ, ಆದರೂ ಇದೆಲ್ಲ ಮರೆತು ಬಿಡು. ಆ ಕಿರಣ್ ಯಾರು, ಅವನು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ಎನ್ಕ್ವೈರಿ ಮಾಡಿಸೋಣ. ಇನ್ನು ಮುಂದೆ ಅವನಿಂದ ನಿನಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳೋಣ. ಹೇಗಕ್ಕ ಅದನ್ನೆಲ್ಲ ಮಾಡೋದು? ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಈ ಸಮಸ್ಯೆಗೆ ಏನು ಪರಿಹಾರ ಅಂತ ಕಾದು ನೋಡೋಣ ಪುಟ್ಟ. ನಾ ಅಂದಿದ್ದು ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ ಪುಟ್ಟಿ. ಎಲ್ಲ ಈ ಕ್ಷಣನೇ ಮರ್ತು ಬಿಡು, ಎಲ್ಲ ಸರಿ ಹೋಗುತ್ತೆ.
ಸಿಹಿ ಹಣ್ಣ